ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅಂದ್ಕೊಂಡಿನಿ ಸ್ನೇಹಿತರೆ. ಲಾಸ್ಟ್ ವಿಡಿಯೋ ನಾನು ಕುಬ್ಸದ್ದು ಹಾಕಿದ್ದು ನೋಡ್ರಿ, ಒಂದಷ್ಟು ಇರಲಿ ಅಂತೇಳಿ ಟ್ರೆಡಿಷನಲ್ಲ ಮ್ಯೂಸಿಕನ್ನು ಆ್ಯಡ್ ಮಾಡಿದ್ದೆ. ಸೊ ಅದಕ್ಕೆಲ್ಲನೂ ಕೂಡ ಕಾಪಿರೈಟ್ ಕ್ಲೇಮ್ ಬಂದುಬಿಡ್ತು. ಹಾಗಾಗಿ ಅದನ್ನೆಲ್ಲನೂ ಕೂಡ ರಿಮೂವ್ ಮಾಡೋದ್ರಾಗೆ ಸಾಕಾಗೋಗ್ಬಿಡ್ತು. ಸೊ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಲೇಟಾಗಿನೇ ಬರೋಕತ್ತೈತಿ. ಆ ವಿಡಿಯೋದು ಕೆಲಸ ಪೆಂಡಿಂಗ್ ಉಳ್ಕೊಂತು ಅಂತೇಳಿ ಅದೊಂದು ಸ್ವಲ್ಪ ಪ್ರೊಸೆಸಿಂಗ್ದಾಗ ಬಿದ್ದಿತ್ತು ರೀ. ಹಾಗಾಗಿ ಅದನ್ನೆಲ್ಲನೂ ಕೂಡ ಕ್ಲಿಯರ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ವಿಡಿಯೋನ ಎಡಿಟಿಂಗ್ ಮಾಡಿ ಹಾಕೋದು ಲೇಟ್ ಆಯಿತು. ಸೊ ಬರೀ ಉಳ್ದಂಥ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಈ ವಿಡಿಯೋದೊಳಗೆ ಶೇರ್ ಮಾಡಿದ್ದೀನಿ. ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಇರಲಿ, ಸ್ವಲ್ಪ ನೋಡೋರಿಗೆ ಅಟ್ರಾಕ್ಟಿವ್ ಆಗಿರಲಿ ಅಂತೇಳಿ ಸ್ವಲ್ಪ ಮ್ಯೂಸಿಕ್ ಅದೆಲ್ಲ ಹಾಕ್ತೀವಲ್ಲ, ಎಷ್ಟೇ ನಾವು ಎಫರ್ಟ್ ಹಾಕಿ ಮಾಡಿದ್ರು ಕೆಲವು ಸಲ ಕ್ಲೈಮ್ಗಳು ಬಿದ್ದು ಬಿಡ್ತಾವ್ರಿ. ಹಾಗಾಗಿ ನಾವು ಸ್ವಲ್ಪ ಎಲ್ಲ ನೋಡ್ಕೊಂಡು ಮಾಡಬೇಕಾಗ್ತದೆ. ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ತುಂಬ ಜನ ಕಮೆಂಟ್ ಹಾಕಕತ್ತೀರಿ, ಲಕ್ಷ್ಮಿಗೆ ವಿಶ್ ಮಾಡಿರಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. काढू हात लावा तुम्ही दोघं जण हे करा. हो इकडे बघा समोर सगळे. त्यांनी दोन्ही पाहिजे म्हणते. डिस्टर्ब होत नाही ना. एक मिनिट थांबा. एक हात दिसते. एक मिनिट दाखवा. ಯೋಗೇಶ ಹೋಗ ನೆಕ್ಸ್ಟ್ ನಿಮ್ದೇನು ಚಾನ್ಸ್ ಈಗ? ನಿಮ್ದು ಚಾನ್ಸ್. ಸ್ನೇಹಿತರೆ, ಓನರ್ ಆಂಟಿ ಅಂಕಲ್ ಅವರು ಬಂದಾರ ನೋಡ್ರಿ. ಅಂಕಲ್ ಅಂತರೂ ಫುಲ್ ಕಾಮಿಡಿ ಮಾಡಾಕತ್ತಿದ್ರು ಫ್ರೆಂಡ್ಸ. ನಮಗಂತೂ ಅವ್ರನ್ನ ಭೇಟಿಯಾಗಿ ಖುಷಿನೇ ಆಯಿತು. ನಿಮಗೂ ಕೂಡ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಖಂಡಿತವಾಗೂ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಮುಖಾಂತರ ನಮ್ಗೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲರೂ ಕೂಡ ಪ್ಲೀಸ್ ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ ನೋಡ್ರಿ, ಇವಾಗ ಆಯ್ರಿ ಕಾರ್ಯಕ್ರಮ ಶುರು ಆಗೈತಿ. ಮತ್ತು ಅಲ್ಲಿದ್ದ ನೋಡಿರ್ತೀರಿ ನೀವು ಲಕ್ಷ್ಮಿ ನಾದ್ನಿ ಸೋನಾಲಿ ಅಂತ ಹೇಳಿ. ರಿಲೇಷನ್ದೊಳಗೆ ಲಕ್ಷ್ಮಿ ನಮ್ಗೆ ಅಣು ನಿಂತೆ ಆಗ್ತಾಳ್ರಿ. ಮತ್ತು ಈಕಿ ಸೋನಾಲಿ ನಂಗೆ ಅಕ್ಕ ಆಗ್ತಾಳೆ ನೋಡ್ರಿ. ದೀಪಕ್ಕರ ಕಾಕನ ಮಗಳು, ಕಾಕನ ಮಗ, ಕಾಕನ ಸೊಸಿ. ಹಾಗಾಗಿ ನಾವು ಕೂಡ ಇಲ್ಲಿ ನೆಗಣ್ಣ ಮಕ್ಕಳು ಅಕ್ಕ ತಂಗರ ಆಗ್ತೀವಿ. ದೀಪಕ್ಕನ ಫ್ಯಾಮಿಲಿ ಎಲ್ಲನೂ ಕೂಡ ನಮಗೂ ಅದೇ ಥರದ ಒಂದು ಸಂಬಂಧ ಹೊಂದುತ್ತಾರೆ. ಹಾಗಾಗಿ ಈಗ ದೀಪಕ್ ಅವರ ಅಣ್ಣ ಮತ್ತು ಅಣ್ಣನ ಹೆಂಡತಿ ಹೆಣ್ಮಗಳಿಗೆ ಬಟ್ಟೆ ಮಾಡಕತ್ತಾರೆ ನೋಡ್ರಿ. ಅವರಿಬ್ಬರು ಗಂಡ ಹೆಂಡ್ತಿನ ಕುಂದ್ರಿಸಿ ದಂಪತಿಗಳು ಸೇರಿ ಬಟ್ಟೆ ಐರಿ ಮಾಡಕತ್ತಾರ. ಫಂಕ್ಷನ್ ಅಂತಂದ್ರೆ ಇದಾದ್ರೂ ಇದ್ದೇ ಇರ್ತೈತಿ, ಮಾಮೂಲಿ, ನಿಮಗೂ ಕೂಡ ಗೊತ್ತೇ ಇದ್ದೇ ಇರ್ತೈತಿ. ಸೊ ಹೆಂಗೆ ಅನಿಸುತ್ತಾ ಫಂಕ್ಷನ್ ಲಾಗ? ಕಮೆಂಟ್ ಮಾಡಿ ಹೇಳೋದಂಕರು ಮರ್ಯಾದಿಕ್ಕೆ ಹೋಗೋಕೆ ಹೋಗ್ಬೇಡ್ರಿ ಎಲ್ಲರೂ ಕೂಡ. ಬಟ್ ಮ್ಯೂಸಿಕ್ ಅದೆಲ್ಲ ಹಾಕಿರೋ ಚೆನ್ನಾಗಿ ನೋಡೋಕೆ ಇಂಟ್ರೆಸ್ಟ್ ಬರ್ತೈತೆ ರೀ. ಬಟ್ ಏನು ಮಾಡ್ತೀರಿ, ಕಾಫ್ರೇಟ್ ಬಿದ್ದುಬಿಟ್ಟಿತ್ತಲ್ಲ, ನನಗೆ ಹೆದರಿಕೆ ಬರ್ತೈತೆ ನೋಡ್ರಿ. ಸೊ ಹಾಗಾಗಿ ಮಾಡಲೇಬೇಕಾಗ್ತದೆ ಈ ಥರದ ಕೆಲಸಗಳು ಅದೆಲ್ಲ. ನಾನು ಕೂಡ ಏನು ಮಾಡೋದು, ಫಂಕ್ಷನ್ ಲಾಗ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ನೋಡ್ತೀರಿ. ಯಾಕಂದ್ರೆ ಪ್ರತಿಯೊಬ್ಬರು ಮನ್ಯಾಗೂ ಕೂಡ ಒಂದು ಯಾವುದಾದ್ರೂ ಒಂದು ಫಂಕ್ಷನ್ ಆಗೇ ಆಗಿರ್ತೈತಿ. ಎಲ್ಲರೂ ಕೂಡ ಸೇರಿ ಮಾಡುವಂಥ ಖುಷಿಯಾಗಿರುವಂಥ ಒಂದು ಸನ್ನಿವೇಶ ಅಂತಂದ್ರೆ ನಮ್ಮ ಮನೆಗೆ ಯಾವುದೇ ಒಂದು ಪ್ರೋಗ್ರಾಮ್ ಮಾಡಲಿ ಅದರೊಳಗೆ ಎಲ್ಲರೂ ಸೇರ್ತೀವಿ. ದಿನಾಂಕರು ಯಾರು ಒಬ್ರಿಗೊಬ್ರು ಕೊಡೋಕ್ಕಾಗಲ್ಲ. ಒಂದೇ ಊರಾಗ ಇರ್ತಾರಂದ್ರು ಒಂದೇ ಊರಾಗ ಇರ್ತೀವಿ ಅಂದ್ರೂ ಸುಮ್ಮನೆ ಬರೋಕ್ಕಂಕರು ಆಗಲ್ಲ. ಒಂದು ಯಾವುದಾದ್ರೂ ನಿಮಿತ್ತಕ್ಕನ ಬರೋದು ಹೋಗೋದು ಆಗ್ತದೆ. ಸೊ ಎಲ್ಲರೂ ಸೇರಿ ಮಾಡುವಂಥ ಈ ಒಂದು ಫಂಕ್ಷನ್ಗೆ ನಿಮ್ಮ ಲೈಕ್ ಕೊಟ್ರೆ ಖುಷಿ ಆಗುತ್ತೆ.
ಯಾರಂತ ನಿಮ್ಗೆ ಗೊತ್ತೇ ಐತಿ. ಲಕ್ಷ್ಮಿಯರ ಅತ್ತಿ, ಲಕ್ಷ್ಮಿಯರ ಮಾವ ನೋಡ್ರಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ನ್ಯಾಚುರಲಾಗೆ ಬ್ಲಾಗನ್ನು ಶೇರ್ ಮಾಡೋಕ್ಕೆ ಪ್ರಯತ್ನ ಮಾಡಿ ನೋಡ್ರಿ. ಸೊ ಜಾಸ್ತಿ ಮ್ಯೂಸಿಕ್ ಹಾಕೋಕ್ಕೂ ಬರೋಂಗಿಲ್ಲ, ತೊಂದರೆ ಆಗುತ್ತೆ ಅಂತೇಳಿ ನಿಮ್ಮ ಜೊತೆ ನಾನು ಆಲ್ರೆಡಿ ಹೇಳೀನಿ ವಿಡಿಯೋದೊಳಗೆ. ಊಟಕ್ಕೆ ನೋಡ್ರಿ ಬದ್ನಿಕಾಯಿ ಪಲ್ಯ ಮತ್ತು ದಹಿ ಚಟ್ನಿ, ಪಾಪಡ, ರೊಟ್ಟಿ, ಚಪಾತಿ, ಸಾಂಬಾರ ಮತ್ತು ಅನ್ನ, ಸ್ವೀಟ್ಗೆ ಗುಲಾಬ್ ಜಾಮೂನು ಇಷ್ಟೆಲ್ಲನೂ ಕೂಡ ಮೆನು ಇತ್ತು ನೋಡ್ರಿ. ನಾವು ರೇಖಕ್ಕ ದೀಪಕ್ಕ ಅಂತಲೇ ಬರ್ತೈತಿ. ನಾನು ಮತ್ತು ದೀಪಕ್ಕ ಮತ್ತೆಲ್ಲ ಸೇರಿ ಊಟ ಮಾಡಾಕತ್ತೀವಿ ನೋಡ್ರಿ. ನಮ್ಮ ಪಿಲ್ಲು ಮತ್ತು ಮಾನ್ವಿಕ ಅಲ್ಲೆಲ್ಲ ಆಟ ಆಡ್ತಿದ್ರಲ್ಲ ಮೊದಲ, ಅಲ್ಲಿ ಬಾಡಿಗೆ ಇದ್ದಲ್ಲಿ ಆ ಫ್ರೆಂಡ್ಶಿಪ್ ಕ್ಲೋಸ್ನೆಸ್ ಇನ್ನೂ ಹಂಗೆ ಐತೆ ನೋಡ್ರಿ. ಭಾಳ ದಿನಕ್ಕೆ ಅವರು ಭೇಟಿಯಾಗ್ಯಾರ. ಇಬ್ಬರು ಒಂದು ಸೌನ್ ಆಟ ಆಡ್ತಾಯಿದ್ರು, ಖುಷಿ ಅನ್ಸಕತ್ತಿತ್ತು ಅವ್ರಿಗೂ ಕೂಡ ನೋಡ್ರಿ. ಹಂಗೇ ಯಜಮಾನ್ರು ಬಂದಿದ್ದರು, ಅವರು ಕೂಡ ಊಟ ಮಾಡಿಕೊಂಡು ಮತ್ತು ಮನೆಗೆ ಹೋಗ್ತೀನಿ ಅಂತಂದರು. ಹುಡುಗರನ್ನು ಕರ್ಕೊಂಡು ಹೋಗ್ಬಿಡ್ಲೇನೋ ಅಂತ ಕೇಳಿದ್ರು. ಸೊ ಅವ್ರದ್ದು ಊಟ ಆಗಿತ್ತು, ಹಾಗಾಗಿ ಮನೆ ಚಾವಿ ಕೊಟ್ಟೆ ಅವ್ರ ಮಕ್ಕಳನ್ನ ಕರ್ಕೊಂಡು ಹೋದ್ರಿ. ಫಂಕ್ಷನ್ ಅಂತೂ ಆಯ್ತು ನೋಡ್ರಿ. ಈಗ ಹೊರಟಿದ್ದೀವಿ. ನಾ ದೀಪಕ್ಕ ಮಾಮ ನಮ್ಮ ಯಜಮಾನ್ರು ಬಂದಾರ. ಈಗ ಮತ್ತೆ ಹಳ್ಳಿ ಅಸಸ್ಕಡ ಈಗ ಮನೆಗೆ ಹೊಂಟಿ ನೋಡ್ರಿ. ಪ್ರಶಾಂತ್ ಮಾಮ ಅದಾರ, ದೀಪಕ್ಕ ಅವರು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ನಮ್ಮ ಯಜಮಾನ್ರು ಬಂದಾರ. ಅವರು ನಿಂತಾರ, ಪಿಲ್ಲೆನ ಸ್ನೇಹನ ಬಿಟ್ಟು ಬಂದಾರ. ಈಗ ನಾವು ಕೂಡ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಹೊರಟಿವಿ ನೋಡ್ರಿ. ಬಂದು ನಿಂತಾರ ನೋಡ್ರಿ ಇಲ್ಲಿ ನಮ್ಮವರು ಇಲ್ಲಾರಲ್ರಿ. तू पण येणार आहे ना? थांब गा बाई, मी पण येते पैरीवर. ಅದಾದ್ಮ್ಯಾಗ ಮತ್ತೆ ದೀಪಕ್ಕರು ಸೋಫಾ ಸೆಟ್ ತೊಗೊಂಡು ಬಂದಾರಂತ್ರಿ. ಹಾಗಾಗಿ ಅದನ್ನು ಕೂಡ ನೋಡ್ಕೊಂಡು ಹೋದ್ರೆ ಆಯ್ತು ಅಂತ ಅಂದ್ಕೊಂಡು ಡೈರೆಕ್ಟ್ ಯಜಮಾನ್ರು ದೀಪಕ್ಕರ ಮನೆ ಮುಂದೆನೇ ಬಿಟ್ಟು ಹೋದರು. ಸೊ ಅದಾದ್ಮ್ಯಾಗ ಹಾಗೆ ನೋಡ್ರಿ, ದೀಪಕ್ಕ ಅವರು ಬ್ರದರ ಮತ್ತು ಅವ್ರ ವೈಫ್ ಪುಣೆಗೆ ಹೊಂಟಿದ್ರು. ಅವರು ಪುಣೆದೊಳಗನೆ ಇರ್ತಾರೆ. ಇಲ್ಲೆಲ್ಲ ಫಂಕ್ಷನ್ ಅದಾವು ಅಂಥೇಳಿ ಬಂದಿದ್ರು ಅವರು. ಮೊನ್ನೆ ದೀಪಕ್ಕನ ಮನೆ ಓಪನಿಂಗ್ ಆಯಿತು, ಅದಾದ್ಮ್ಯಾಗ ಇದು ಫಂಕ್ಷನ್ ಇತ್ತು. ಸೊ ಅವರು ಕೂಡ ಇಲ್ಲೇ ಇದ್ದರು. ಹಾಗಾಗಿ ಇವಾಗ ಮತ್ತು ಅವ್ರು ಪುಣೆಗೆ ಹೊರಟಿದ್ರು. ಅವರು ಕೂಡ ರೆಡಿಯಾಗಿ ನಿಂತಿದ್ರು. ನಾವು ದೀಪಕ್ಕರು ಒಮ್ಮೆ ಹೋದ್ವಲ್ಲ, ಸೊ ಹಂಗಾಗಿ ಅವರು ಕೂಡ ಇವಾಗ ಊರಿಗೆ ಹೊರಡೋದಕ್ಕೆ ರೆಡಿಯಾಗಿದ್ದಾರೆ ನೋಡ್ರಿ. ಅವ್ರಿಗೇನೆ ಇವಾಗ ಬಾಯ್ ಹೇಳಕ್ಕೆ ನಿಂತಿದ್ದಾರೆ ನೋಡ್ರಿ ದೀಪಕ್ಕನೆಲ್ಲ ಫ್ಯಾಮಿಲಿ. झाले आता किती दिवस राहिले गणपती? ಇದು ಅಥರ್ವ ಶ್ರಾವಣಿ ಬೆಡ್ರೂಮ್ ನೋಡ್ರಿ, ಚಿಲ್ಡ್ರನ್ಸ್ ಬೆಡ್ರೂಮ್. ಇವ್ರ ಮೊನ್ನೆ
ಗೃಹ ಪ್ರವೇಶದೊಳಗೆ ಈ ಥರ ಮಿರರ್ ಮಾಡ್ಸ್ಯಾರ. ನಾನಿಂತು ವಿಡಿಯೋ ಮಾಡಿದ್ದೆ. ಅದಾದ್ಮೇಲೆ ನೋಡ್ರಿ ಇಲ್ಲೆಲ್ಲ ಫೋಟೋ ಫ್ರೇಮ್ಗಳು ಹಾಕ್ಯಾರ ನೋಡ್ರಿ, ಅವ್ರ ಫ್ಯಾಮಿಲಿ. ಆಮೇಲೆ ಅಥರ್ವ, ಶ್ರಾವಣಿ, ಅಣ್ಣ ತಮ್ಮ ತಂಗಿ ಕಣ್ಣ ಕಾಣಿಸಕತ್ತಾರ ರೀ ಅವ್ರು. ಆ್ಯಕ್ಚುಲಿ ಶ್ರಾವಣಿ ದೊಡ್ಡಕಿ, ಅಥರ್ವ ಸಣ್ಣವ ನೋಡ್ರಿ. ಅವರ ದೀಪಕ್ಕರ ಅಣ್ಣ ಅಣ್ಣನೈತಿ ಅವ್ರ ಫ್ಯಾಮಿಲಿ. ಈಕಿ ಶ್ರಾವಣಿ ನೋಡ್ರಿ ಏಟದ ಹುಟ್ಗಿಣಿದೊಳಗಲ್ರಿ ಇದು ಏಟದ ನೋಡ್ರಿ. ನಾ ಇದ್ದಿಲ್ಲ ಫ್ರೆಂಡ್ಸ ಆ ಟೈಮ್ದಾಗ ನಮ್ಮ ಊರಾಗಿದ್ದೆ. ಚಂದ ಮಾಡ್ಯಾರಿ. ಇದಕ್ಕೆಲ್ಲ ಪೇಂಟ್ ಗೀಂಟ್ ಎಲ್ಲ ಕೊಟ್ಟು ಮಾಡಿ ಮಸ್ತ್ ಮಾಡ್ಯಾರ ನೋಡ್ರಿ. ಈ ಮನೆ ಓನರ್ ಮೇಡಮ್ ನೋಡ್ರಿ ಇವ್ರು. ಆ ಕಡೆಗೆ ಬಂದ್ರೆ ಇವ್ರ ಬೆಡ್ರೂಮ್ ಐತ್ರಿ, ನಮ್ಮ ಅಕ್ಕ ನಮ್ಮ ಮಾಮನ ಬೆಡ್ರೂಮ್ ಐತಿ ನೋಡ್ರಿ. ಅದೇ ಅದೇ ಇದೆ. ಇವು ಮೊನ್ನೆ ಫಂಕ್ಷನಿಗೆ ಬಂದವರು ಎಲ್ಲ ಇಲ್ಲೇ ಇದ್ದೀರಿ ಗೆಸ್ಟ್. ಇವಾಗ ಜಸ್ಟ್ ಹೋದ್ರೆ ನೋಡಿರಿ ಬ್ಲಾಗ್ದೊಳಗೆ. ಇದು ದೀಪಕ್ಕರ್ ಬೆಡ್ರೂಮ್ ನೋಡ್ರಿ. ನಾವು ಹೆಂಗೆ ಕಾಣಕತ್ತೀವಿ ನೋಡ್ರಿ. ನನಗಿನ್ನ ಹೈಟ್ ಐತಿದ್ ಮಿರರಿಗೆ ಕಲರ್ ಕೊಟ್ಟಿರೇನ? ಮೊದಲಿಂದ ಹಿಂಗೆ ಐತ್ರಿ. ಅದು ಪೇಂಟ್ ಕೊಟ್ಟಿದ್ಕಿನ್ನ ಲುಕ್ ಹೆಚ್ಚು ಚಂದ ಬರತ್ತದ ನೋಡ್ರಿ. ಇದು ಕಲರಿನ ಚಂದ ಬಂದೈತಿ. ಡ್ರೆಸ್ಸಿಂಗ್ ಟೇಬಲ್ ಮಸ್ತ್ ಐತಿ ನೋಡ್ರಿ ಫ್ರೆಂಡ್ಸ್, ಸೂಪರ. ಇದು ಮಾಸ್ಟರ್ ಬೆಡ್ರೂಮ್ ಐತ್ರಿ. ಹಾಂ, ಇದಕ್ಕೂ ಹಚ್ಚಿರಿ. ಹಾಂ, ಮಸ್ತಾಗಿ ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ಎಲ್ಲಿಗಾರ ಹೋಗತ್ನ್ಯಾ ಭಾರಿ ಮಸ್ತ್ ಆಗುತ್ತೆ ನೋಡ್ರಿ. ಸಖತ್ತಾಗೈತಿ. ಇದು ಮಾಸ್ಟರ್ ಬೆಡ್ರೂಮ್ ಐತ್ರಿ, ದೀಪಕ್ಕರ ಬೆಡ್ರೂಮ. ಪಸರ್ ಅನ್ನೋಕತ್ತಾರ ಅವರು. ಮಂದಿ ಬರೋಣ ಆಗ್ಯದ ತೊಗೋರಿ. ಈಚೆ ಕಡೆ ದೊಡ್ಡದೊಂದು ಗ್ಯಾಲರಿ ಬಂದೈತ್ರಿ. ಫುಲ್ ಹೋಮ್ ಟೂರ ನೆಕ್ಸ್ಟ್ ಮಾಡ್ತೀನಿ. ಕೂಲರ್ ನೋಡ್ರಿ ಎಷ್ಟು ದೊಡ್ಡದೈತಿ. ಆ ಕಡೆ ಎಲ್ಲ ಹಿಂಗೆ ವೆಂಟಿಲೇಷನ್ಗೆ ಈ ಥರ ಚೆನ್ನಾಗಿ ಹವಾ ಸೀರೆ ಐತೆ ನೋಡ್ರಿ ಫ್ರೆಂಡ್ಸ್. ದೀಪಕ್ಕರ ಮನೆ ಹೋಮ್ ಟೂರ ನೆಕ್ಸ್ಟ್ ಇನ್ನೊಂದು ದಿನ ಬಂದು ಮಾಡ್ತೀನಂತ್ರಿ. ಈಗ ಹೆಂಗೆ ಅವ್ರು ಸೋಫಾ ಒಂದು ತೋರಿಸ್ಬೇಕು ಬರ್ರಿ ಗಣಪತಿ ಟೈಮ್ದೊಳಗೆ. ಆಮೇಲೆ ಸೋಫಾ ಅದೆಲ್ಲನೂ ಕೂಡ ನಮ್ಮ ಬ್ರದರ್ ಅವ್ರಿಗೆ ಗಿಫ್ಟ್ ಮಾಡ್ಯಾರ ನೋಡ್ರಿ. ಸ್ವಲ್ಪ ಲೈಟ್ ಲವ್ ಸರೋಣಿ ಇದ್ರಾಗ ಇನ್ನೂ 2 ಪೀಸ್ ಮುಂದಿನ ಬರಾವದವಂತ್ರಿ. ಸದ್ಯಕ್ಕೆ ಇದಿಷ್ಟು ತಂದಾರ. ದೀಪಕ್ಕರ ಅಣ್ಣ ಅವರು ಗೃಹ ಪ್ರವೇಶಕ್ಕೆ ಗಿಫ್ಟ್ ಕೊಟ್ಟಾರ ನೋಡ್ರಿ. ಸೋಫಾ ಮತ್ತು ಟಿವಿ ನೋಡ್ರಿ. ಟಿವಿ ಮತ್ತು ಸೋಫಾ ಇವು ವಾಸ್ತುಶಾಂತಿಗೆ ದೀಪಕ್ಕರ್ ತವ್ರ ಮನೆಯವರು ಗಿಫ್ಟ್ ಕೊಟ್ಟಾರ. ಮಸ್ತಾಗೈತೆ ನೋಡ್ರಿ. ಹಾಲ್ದೊಳಗೆ ಅವ್ರದ್ದೇ ಈಗ ಅವ್ರ ಅಣ್ಣರು ಕೊಟ್ಟಿದ್ದೆ ಈ ಸದ್ಯಕ್ಕೆ ಹೈಲೈಟ್ ನೋಡ್ರಿ. ಈಗ ಸೋಫಾ ಐತಿ, ಟಿವಿ ಮೇನ್ ಹಾಲ್ದಾಗ ಬೇಕಾಗಿರುವಂಥವೇ ಇವೆರಡು ಅವ್ರು ಕೊಟ್ಟಾರ ನೋಡ್ರಿ ಗಿಫ್ಟ. ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ನಾನು ಹಂಗೆ ನೋಡೋದ್ರಾಯ್ತಂತೇಳಿ ಬಂದೆ. ಖುಷಿ ಆಯ್ತು ನನಗೂ ನೋಡಿ. ಸೋಫಾ ಅದು ಮಸ್ತ್ ಐತಿ. ಇದಕ್ಕಿನ್ನ ಅಲ್ಲಿ ತನಕ ಬರ್ತ್ರಿ, ಇನ್ನೂ 2 ಪೀಸ್ ಬರೋದವಂತ. ಈಗ ಅರ್ಜೆಂಟ್ನಾಗ ಇಷ್ಟು ತಂದಾರ. ಕಲರ್ ಕಾಂಬಿನೇಷನ್ನು ಮಸ್ತ್ ಐತಿ. ಜಾಸ್ತಿ ದೊಡ್ಡದೂ ಇಲ್ಲ ಮತ್ತು ಸಿಂಪಲ್ಲೂ ಅಂತ ಅನ್ಸಲ್ಲ, ಮತ್ತು ಜಾಸ್ತಿ ಜಾಗನೂ ಇಡಿಸಿಲ್ರಿ ಫ್ರೆಂಡ್ಸ. ಚೆನ್ನಾಗೈತಿ. ನೀಟಾಗಿ ಒಂಥರ ಕಂಫರ್ಟಬಲಾಗಿ ಕುಂದ್ರಬೋದು. ಇವಾಗ ಕೂತ ನೋಡ್ರಿ ಸದ್ಯಕ್ಕೆ ಮಾಲಕ ಸಣ್ಣ ಮಾಲಕ ಕೂತಾನ. ಅವ ಟಿ ವಿ ನೋಡಿದ್ರೆ ಬ್ಯುಸಿ ಅದನ್ರಿ. ನಮ್ಗೆ ಆಲ್ರೆಡಿ ಇನ್ನೂ 4 ತಿಂಗಳದ ಮುಂದಿಂದ ಹೀಗೆ ಬುಕ್ ಮಾಡ್ಕೊಂಡ್ಬಿಟ್ಟಾರಿ. ಸದ್ಯಕ್ಕೆ ಇವ್ರು ಕಾಕುಂದು ಸೊಸಿದು ಇನ್ನೂ ಬೇಕಿದ್ದು ಕುಬ್ಸೈತ್ರಿ. ಇವಾಗಲೇ ಬುಕ್ ಮಾಡ್ಯಾರಿ. ನೀವು ಈಗ ಎಲ್ಲರಿಗೂ ಬರ್ತೀನಿ, ನನಗೂ ಬರ್ಬೇಕು ನೋಡಿ ನೀ ಕುಬ್ಸಿ ನನ್ನ ಸೊಸಿದು ಅಂತೇಳಿ. ಮಾಡಾರ್ ತಗೋಣ ಮಾಡಾರ್ ತಗೋರಿ ಅಂತೇಳೀನಿ. ನಾನು ಏನಾರು ಮಾತಾಡಕತ್ತೀನಿ. ಸೊ ಓಕೆ, ಬ್ಲಾಗನ್ನು ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಇದೇ ಥರದ ಫ್ಯಾಮಿಲಿ ಬ್ಲಾಗ ಇಲ್ಲ ಡೈಲಿ ರೂಟೀನ್ ಬ್ಲಾಗ್ದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಾಡಿ. ನಾನು ಮನೆಗೆ ಹೋಗ್ತೀನಿ ರೀ ಫ್ರೆಂಡ್ಸ್.